ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅದರ ಜೊತೆಯಾಗಿ ರಾಜ್ಯದ ಜನತೆಗೆ 1,000 ದಿನಗಳ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಘನತೆವೆತ್ತ ಮುಖ್ಯಮಂತ್ರಿಗಳು, ಇಡೀ ದೇಶದಲ್ಲಿ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ನೊಂದವರ ಪರವಾಗಿ, ಹಸಿವಿನಿಂದ ಬಳಲಿದಂತಹವರ ಪರವಾಗಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ರಾಜ್ಯದ ಜನತೆಗೆ ತನ್ನ ಸುದೀರ್ಘವಾದ ಸೇವೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಮಾನ್ಯ ಸಿದ್ದರಾಮಯ್ಯನವರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು 2023ರಲ್ಲಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಜನಸಮುದಾಯಕ್ಕೆ ಅನೇಕ ಭರವಸೆಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿ ಅಧಿಕಾರಕ್ಕೆ ತಂದಂತ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಐತಿಹಾಸಿಕವಾದ ಸಾಹಸವನ್ನ ಯಶಸ್ಸು ಮಾಡಿ ಬಡವರಿಗೆ, ಯಾರಿಗೆ ಭೂಮಿ ಇಲ್ಲ, ಯಾರಿಗೆ ಹಕ್ಕು ಇಲ್ಲ, ಅವರಿಗೆ ಇವತ್ತು ಆ ಸಮರ್ಪಣೆಯನ್ನು ಮಾಡತಕ್ಕಂಥ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಯಶಸ್ಸನ್ನು ಮಾಡಿರ್ತಕ್ಕಂಥ ಮಾನ್ಯ ಕಂದಾಯ ಸಚಿವರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿಯವರೇ, ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ರೇ, ಎಂ.ಬಿ. ಪಾಟೀಲ್ರವರೇ, ಕೆ.ಎಚ್. ಮುನಿಯಪ್ಪನವರೇ, ಕೆ.ಜೆ. ಜಾರ್ಜ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಮಾನ್ಯ ತಿಮ್ಮಾಪುರವರೇ, ಸುಧಾಕರ್ ಅವರೇ, ಸುರೇಶ್ ಅವರೇ, ಶಿವರಾಜ್ ತಂಗಡಿಗಿ ಅವರೇ, ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಾಸಕ ಸ್ನೇಹಿತರೆ, ರಾಜ್ಯದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಆತ್ಮೀಯರಾದ ಮಾನ್ಯ ಎಚ್.ಎಂ. ರೇವಣ್ಣ ಅವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಮಯೂರ್ ಜಯಕುಮಾರ್ ಅವರೇ, ಮಾನ್ಯ ಮಧು ಬಂಗಾರಪ್ಪನವರೇ, ಬೋಸರಾಜ್ರವರೇ, ಮಂಕಾಳ್ ವೈದ್ಯ ಅವರೇ, ಕ್ಷಮಿಸಬೇಕು, ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಮಯದ ಅಭಾವ ಇದೆ. ಅದಕ್ಕಾಗಿ ನಾನು ಹೆಚ್ಚು ಜನರ ಹೆಸರನ್ನು ತಗೊಳ್ಳೋದಿಲ್ಲ. ಜಿಲ್ಲಾ ಕಾಂಗ್ರೆಸ್ಸಿನ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ಸು ಮಾಡಿ ಇಡೀ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಪ್ರಪ್ರಥಮವಾಗಿ ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರವರಿಗೆ
ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಬಹುಶಃ ಅವರು ಕಂದಾಯ ಸಚಿವರಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಆದೇಶದ ಮೇಲೆ ಬಡವರಿಗೆ ಮಾಡುವಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಯಾರಾದರೂ ಮಾಡಿದ್ರೆ, ಅತಿ ದೊಡ್ಡ ಬದಲಾವಣೆಯನ್ನು ಯಾರಾದರೂ ತಂದಿದ್ರೆ ಅದು ಗೆಳೆಯ ಕೃಷ್ಣ ಬೈರೇಗೌಡ ಅವರು. ಇಲ್ಲಿಯವರೆಗೆ ಹೊಸಪೇಟೆ ಕಾರ್ಯಕ್ರಮವನ್ನು ಸೇರಿ 2.5 ಲಕ್ಷಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ. ಸಾವಿರಾರು ಗ್ರಾಮಗಳನ್ನು, ಅದು ಲಂಬಾಣಿ ತಾಂಡ ಇರ್ಬೋದು, ಬೋವಿ ಹಟ್ಟಿ ಇರ್ಬೋದು, ಅಥವಾ ಬೇರೆ ಯಾವುದೇ ಹಳ್ಳಿಗಳು ಕಂದಾಯ ಗ್ರಾಮಗಳಾಗಿಲ್ಲದೆ ಇರ್ತಕ್ಕಂಥದ್ದನ್ನ ಸಾವಿರಾರು ಕಂದಾಯ ಗ್ರಾಮಗಳನ್ನು ಮಾಡಿರ್ತಕ್ಕಂಥವ್ರು. ಅವರು ಹೇಳಿದ ಹಾಗೆ ಕೋಟ್ಯಾಂತರ ಪುಟಗಳನ್ನು ಗಣಕೀಕರಣ ಮಾಡಿ ಏನು ಪ್ರಪ್ರಥಮ ಬಾರಿಗೆ ಭೂಮಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು, ಅದನ್ನು ಮುಂದುವರಿಸಿ ಇವತ್ತು ಕೋಟ್ಯಾಂತರ ಪುಟಗಳನ್ನು ಡಿಜಿಟಲೀಕರಣ ಮಾಡಿ ಲಕ್ಷಾಂತರ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ದರಖಾಸ್ತು ಪೋಡಿಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆಯನ್ನು ಹೇಳದೆ ಇನ್ನೇನನ್ನು ಹೇಳಬೇಕು. ಒಬ್ಬ ಯುವಕ ಸ್ನೇಹಿತ ಸಚಿವ ಸ್ಥಾನವನ್ನು ಪಡೆದು ಇಡೀ ದೇಶ ನಮ್ಮ ಕಡೆ ತಿರುಗಿ ನೋಡುವಂಥ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, 2023ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಶಿವಕುಮಾರ್ ಅವರು, ಅನೇಕ ನಾಯಕರುಗಳು ರಾಜ್ಯ ಪ್ರವಾಸ ಮಾಡಿ ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ರು. ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಪ್ರಣಾಳಿಕೆ ಬರೆಯುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಸುಮಾರು 593 ಭರವಸೆಗಳನ್ನು ನಾವು ಕೊಟ್ಟಿದ್ದೇವೆ. ಸ್ನೇಹಿತರೆ, ಇನ್ನು 4 ತಿಂಗಳಿಗೆ 3 ವರ್ಷ ಆಗ್ತದೆ ನಮ್ಮ ಸರ್ಕಾರ ಬಂದು. ಈಗಾಗಲೇ 250ಕ್ಕೂ ಹೆಚ್ಚು ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಣಕಾಸಿನ ಸಚಿವರಾಗಿ ಪ್ರತಿಯೊಂದು ಸಾರಿ ಆಯವ್ಯಯವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಅವರು ಆ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದೇವೆ, ನಾವು ಈಡೇರಿಸಬೇಕು ಅಂತೇಳಿ ಸುಮಾರು 250 ಭರವಸೆಗಳನ್ನು ಈಡೇರಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಸಮಯದಲ್ಲಿ ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೇವೆ ಎನ್ನುವಂಥ ಮಾತುಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಡಿದ್ದಾರೆ. ಸ್ನೇಹಿತರೆ, ಬಹುಶಃ ನಮ್ಮ ವಿರೋಧ ಪಕ್ಷದವರಿಗೆ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಈ ವೇದಿಕೆಯ ಮೂಲಕ ಹೇಳುವಂಥ ಮಾತು, ಜನತಾ ದಳದ ಮುಖಂಡರುಗಳಿಗೆ ಹೇಳುವಂಥ ಮಾತು, ನೀವು ನಮಗೆ ಸಹಕಾರ ಕೊಟ್ಟಿಲ್ಲ, ಕೇಂದ್ರದಿಂದ ನಮಗೆ ಕೊಡಬೇಕಾದಂಥ ಹಣವನ್ನು ಕೊಡ್ತಾ ಇಲ್ಲ. 4.5 ಲಕ್ಷ ಕೋಟಿ ರೂಪಾಯಿ GSTಯನ್ನು ನಾವು ನಿಮಗೆ ಕೊಟ್ಟಿದ್ದೇವೆ.
ಆದರೆ ನಮಗೆ ನೀವು ಕೊಟ್ಟಿರ್ತಕ್ಕಂಥದ್ದು ಕೇವಲ 50,000 ಕೋಟಿ ರೂಪಾಯಿ. ನಿಮ್ಮ ಬಜೆಟ್ನಲ್ಲಿ, ಕೇಂದ್ರದ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆಗೆ ಕೊಡ್ತೇವೆ ಅಂತ ಹೇಳಿ, ನೀರಾವರಿಗೆ ಕೊಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ರಿ. ಇನ್ನೂ ಕೊಡಲಿಲ್ಲ ನೀವು. ಅದರ ಮಾತು ಕೂಡ ನೀವೆಲ್ಲೂ ಆಡಲಿಲ್ಲ. ಮಹದಾಯಿ ಯೋಜನೆ ಗೋವಾದ ಮುಖ್ಯಮಂತ್ರಿಗಳ ಅನುಮತಿ ಕೊಡ್ತೀವಿ ಅಂತ ಹೇಳ್ತಾರೆ, ಆದರೆ ನೀವು ಕೊಡೋದಕ್ಕೆ ತಯಾರಿಲ್ಲ. ಮಾನ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆ, ಬೆಂಗಳೂರಿಗೆ ಕುಡಿಯುವ ನೀರಿಗೆ ಯೋಜನೆಯನ್ನು ಮಾಡಿದೋ, ಇಲ್ಲಿಯವರೆಗೂ ಅದಕ್ಕೆ ಅನುಮತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ. ಇನ್ನು ಅನೇಕ ನಾನು ಪಟ್ಟಿಯನ್ನು ಓದಬಹುದು. ಆದರೆ ಇಷ್ಟೆಲ್ಲದರ ಮಧ್ಯೆ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ GSDPಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ತಲಾದಾಯ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ನ್ಯಾಯ ಒದಗಿಸಬೇಕು, ಜನ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು. ಅದರಲ್ಲಿ ಕರ್ನಾಟಕ 1ನೇ ಸ್ಥಾನದಲ್ಲಿದ್ದೇವೆ. ತೆರಿಗೆ ಸಂಗ್ರಹಣೆ ಮಾಡಬೇಕು, GST ಸಂಗ್ರಹಣೆ ಮಾಡಬೇಕು. ಅದರಲ್ಲಿ 2ನೇ ಸ್ಥಾನದಲ್ಲಿ, ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ. ವಿದೇಶಿ ಬಂಡವಾಳ, ನೀವು ಹೇಳ್ತೀರಿ ಕರ್ನಾಟಕದಲ್ಲಿ ಆಡಳಿತ ಸರಿ ಇಲ್ಲ, ಹಣ ಇಲ್ಲ, ಮತ್ತೊಂದಿಲ್ಲ. ಕರ್ನಾಟಕಕ್ಕೆ ಇಡೀ ದೇಶದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಇಲ್ಲೇ ಕುಳಿತಿದ್ದಾರೆ ನಮ್ಮ HK ಪಾಟೀಲ್, MB ಪಾಟೀಲ್ರು, ಕೈಗಾರಿಕೆ ಸಚಿವರು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಬೆಂಗಳೂರಿನಲ್ಲಿ ಮಾಡಿದಾಗ 10.25 ಲಕ್ಷ ಕೋಟಿ ಬಂಡವಾಳ ಹೂಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟರು, MOUಗಳನ್ನು ಸೈನ್ ಮಾಡಿದರು. ಇವತ್ತು ನಾವು ಕರ್ನಾಟಕ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ. ಜನ ಸಮುದಾಯಕ್ಕೆ ಕೊಟ್ಟಂತ ಮಾತುಗಳನ್ನು, ಭರವಸೆ ಮಾತುಗಳನ್ನು ನಾವು ಈಡೇರಿಸ್ತಾ ಇದ್ದೇವೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅನ್ನೋದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, 5 ಗ್ಯಾರಂಟಿಗಳನ್ನು ಕೊಟ್ಟು, 5 ಗ್ಯಾರಂಟಿಗಳಲ್ಲಿ ಗೊತ್ತಾಗಬೇಕು ನಿಮಗೆ, ಜನ ಸಮುದಾಯಕ್ಕೆ ಗೊತ್ತಾಗಬೇಕು. ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ 28,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಗೃಹಲಕ್ಷ್ಮಿ ಯಾವ ಪಕ್ಷ ನೋಡಲಿಲ್ಲ, ಯಾವ ಜಾತಿ ಧರ್ಮ ನೋಡಲಿಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡುವಂಥ ಯೋಜನೆ ಮಾಡಿದ್ವಲ್ಲ. 74,000 ಕೋಟಿ ಈಗಾಗಲೇ ಖರ್ಚು ಮಾಡಿದ್ದೇವೆ. ಸ್ನೇಹಿತರೆ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ಅತಿ ಪ್ರೀತಿಯಾದಂಥ ಯೋಜನೆ ಯಾವುದಾದ್ರೂ ಇದ್ರೆ ಅದು ಅನ್ನಭಾಗ್ಯ ಯೋಜನೆ. ಆ ಬಡ ಜನರ ಹಸಿವನ್ನು ನೀಗಿಸಬೇಕು, ಅವರಿಗೆ ಅನ್ನ ಉಣ್ಣುವಂಥ ಶಕ್ತಿಯನ್ನು ಕೊಡಬೇಕು. ಅದಕ್ಕಾಗಿ ಸುಮಾರು 20,211 ಕೋಟಿ ರೂಪಾಯಿಯನ್ನು ಇಲ್ಲಿಯವರೆಗೆ ಖರ್ಚು ಮಾಡಿ ಆ ಯೋಜನೆಯನ್ನು ಸಾಕಾರ ಮಾಡಿದ್ದಾರೆ. ನಾನು ಹೆಚ್ಚು ವಿಳಂಬಿಸೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನು ನಮ್ಮ ವಿರೋಧ ಪಕ್ಷದ ಸದಸ್ಯರಿಗೆ ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜನರಿಗೆ ನುಡಿದಂತೆ ನಡೆದಿದ್ದೇವೆ. ಏನು ಅಣ್ಣ ಬಸವಣ್ಣ ಹೇಳಿದ್ರು, ನುಡಿದಂತೆ ನಡೆ. ಆ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಶಿವಕುಮಾರ್ ಅವರು ಸಾಕಾರ ಮಾಡಿಕೊಟ್ಟಿದ್ದಾರೆ. ಬಸವಣ್ಣನವರ ಆದರ್ಶಗಳನ್ನು ಪಾಲನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ, ಬರೇ ಮಾತನಾಡಿಲ್ಲ. ಬಸವಣ್ಣನ ಆದರ್ಶ ಬರೇ ಮಾತಾಡಿಲ್ಲ, ಸಮಾನತೆಯನ್ನು ತೋರಿಸ್ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಯಾವುದಾದರೂ ರಾಜ್ಯ ಸಮಾನತೆಯ ಬಗ್ಗೆ ಮಾತನಾಡಿದರೆ
ಸಮಾನತೆಯ ಬಗ್ಗೆ ಅನುಷ್ಠಾನ ಮಾಡಿದರೆ ಅದು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೊನೆಯದಾಗಿ ಇವತ್ತು ಮಾನ್ಯ ಜಿಲ್ಲೆಯ ಶಾಸಕರುಗಳು ಅವರೆಲ್ಲರೂ ಕೂಡ ಇವತ್ತು ಶ್ರಮ ಬಿದ್ದು, ಮಾನ್ಯ ಸಲೀಂ ಅಹಮದ್ ಇರ್ಬೋದು, ಮಾನ್ಯ ಅಜೀಂ ಪೀರ್ ಖಾದ್ರಿ ಅವರು ಇರ್ಬೋದು, ಶ್ರೀನಿವಾಸ್ ಮಾನೆ ಅವರು ಇರ್ಬೋದು, ಕೋಳಿವಾಡ್ರು ಇರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಶಿವಣ್ಣನವರನ್ನು ಕೂಡ ನಾನು ಜ್ಞಾಪಿಸ್ಕೊಳ್ತೇನೆ. ಬಸವರಾಜ್ ಶಿವಣ್ಣನನ್ನು, ಅವರಿಗೆ ಆರೋಗ್ಯದ ತೊಂದರೆ ಆಗಿದೆ ಅಂತ ಕೇಳಿದೆ. ಅವರಿಗೆ ಬೇಗ ಭಗವಂತ ಗುಣ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಮತ್ತೊಂದು ಬಾರಿ ಈ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಈ